ಯಾವ ಕಡೆ ಏನು ಎನಿಮಿ ಬರ್ತಾ ಇದ್ರೆ ಆ ಕಡೆ ಇದನ್ನು ತಿರುಗಿಸಿ ಫೈರ್ ಮಾಡ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋ ಒಂದು ಶಿಪ್ನ ಬಗ್ಗೆ, ಯುದ್ಧದಲ್ಲಿ ನಮ್ಮ ಭಾರತದ ಒಂದು ಶತ್ರುಗಳನ್ನು ಹಿಮ್ಮೆಟ್ಟಿಸಿದಂಥ ಒಂದು ಯುದ್ಧ ನೌಕೆ, ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ. ಒಂದು ಯುದ್ಧ ನೌಕೆ ಒಳಗಡೆ ಯಾವ ಥರ ಇರುತ್ತೆ, ಎಷ್ಟು ಇಕ್ಕಟ್ಟಾಗಿರುತ್ತೆ, ನಿಜವಾದ ಒಂದು ಯುದ್ಧದ ಸಂದರ್ಭಗಳಲ್ಲಿ ಯಾವ ಥರ ಅಲ್ಲಿ ಮೀಟಿಂಗ್ ಮಾಡ್ತಾರೆ, ಯಾವ ಥರ ಒಂದು ಫೈರ್ ಮಾಡ್ತಾರೆ, ಮಿಸೈಲ್ ಅನ್ನ ಬಾಂಬ್ ಹಾಕ್ತಾರೆ, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ. ಇದೆ ನೋಡಿ ನೇವಲ್ ಮ್ಯೂಸಿಯಂ. ಇಲ್ಲೊಂದು ಶಿಪ್ ಇದೆ, ಈ ಥರ ಒಂದು ನೇವಲ್ ಒಂದು ವಿಮಾನ ಇದೆ ನೋಡಿ. ನೋಡು, ಒಂದು ಮೇಜರ್ ರಾಮಚಂದ್ರ ಹಾಗೂ ರಾಗಾಣಿ. ವಾವ್, ಇದು ನಿಜವಾಗಿ ಸಣ್ಣದಿದು. ಈಗ ಇದಕ್ಕಿಂತ ಅಪ್ಪೊಂದು ಸೈಜಲ್ಲಿ ಬರ್ತವೆ ಶಿಪ್ಗಳೆಲ್ಲ ನೋಡಿ. ಆ್ಯಂಕರ್ ಹಡಗು ಒಂದು ಕಡೆ ನಿಲ್ಬೇಕಂದ್ರೆ ಇದು ಬೇಕು. ये इसको कहते हैं वार रूम. वार रूम मतलब जहाँ पे वो क्या करना है क्या नहीं करना है सभी इसी उसमें. हाँ, मतलब प्लानिंग करना है. प्लानिंग करना. हाँ हाँ. ಇದು ಅಂದರೆ ಈಗ ಯಾವ್ದಾದ್ರು ಯುದ್ಧದ ಸಂದರ್ಭದಲ್ಲಿ ಏನಾದ್ರು ಯುದ್ಧ ಮಾಡ್ಬೇಕಂದ್ರೆ ಈಗ ಎಲ್ಲರೂ ಇಲ್ಲಿ ನೋಡಿ, ಆಫೀಸರ್ಸ್ ಎಲ್ಲ ಕೂತು ಇಲ್ಲಿ ಯುದ್ಧದ ಪ್ಲಾನಿಂಗ್ ಮಾಡ್ತಾರಂತೆ. ನೋಡಿ ಇಲ್ಲಿ ಇಷ್ಟು ಇಕ್ಕಟ್ಟಾಗಿರುತ್ತೆ ನೋಡಿ. ಇಲ್ಲಿ ಎಷ್ಟು 1, 2, 3 ಜನ ಮಲಗ್ಬೋದು. ಎಲ್ಲ ಯೂನಿಫಾರ್ಮ್ಗಳು. ಸರಿ, ಇದು ಶೆಲ್ ಅಂತ, ಶೆಲ್ಗಳು ನೋಡಿ. ಶೆಲ್ ಅಂದರೆ ದೊಡ್ಡ ಟೈಪ್ ಬುಲೆಟ್. ಇದು ರ್ಯಾಂಕಿಂಗ್ಸ್ ಅಂದರೆ ಈ ಬ್ಯಾಚ್ ಥರ ಹಾಕೋತಾರಲ್ಲ, ಪೊಲೀಸ್ ರಿಂಗ್ ಆಗೋ ಥರ ಇದು ರ್ಯಾಂಕಿಂಗ್ಗಳು. ಸ್ನೇಹಿತರೆ ನೋಡಿ, ಕಟ್ಟಾದ ಒಂದು ರೂಮ್ ಇದಂದರೆ ಅದಕ್ಕೆ ಇದರೊಳಗಡೆ ಇರೋ ಏನು ಇರ್ತಾರಲ್ಲ ಜನ ಸಿಬ್ಬಂದಿಗಳು, ಇದರದ್ದು ತುಂಬ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಂದರೆ ಈ ಥರ ಒಂದು ಕಮ್ಮಿ ಒಂದು ಜಾಗದಲ್ಲಿ ಹೆಂಗೆ ಇನ್ವಾಲ್ವ್ ಆಗ್ಬೇಕಂದ್ರೆ ಎಂತ ಕೆಲಸ ಮಾಡ್ಬೇಕಂತ ಹೇಳಿ. ಕ್ಯಾಪ್ಟನ್ಸ್ ಕ್ಯಾಬಿನ್ ಅಂದರೆ ಈಗ ಪ್ರತಿಯೊಂದು ಹಡಗಲ್ಲೂ ಕೂಡ ಒಬ್ಬ ನಾಯಕ ಅಂತ ಇರ್ತಾನೆ, ಕ್ಯಾಪ್ಟನ್. ಸೊ ಅವ್ರದ್ದು ಕ್ಯಾಬಿನ್, ಅವ್ರಿಗೆ ಸಪ್ರೇಟ್ ಒಂದು ಕ್ಯಾಬಿನ್ ಇರುತ್ತೆ. ಯಾವಾಗದ್ದು ಇರ್ಬೋದು ಬಹುಶಃ ಸಿಸ್ಟಮ್ಗಳೆಲ್ಲ. ನೋಡಿಲಿ ಎಲ್ಲ ಕಡೆನೂ ವಯರ್ ವಯರ್ ವಯರ್. ಇದಕ್ಕಂತಾನೆ ಒಂದು 2-3 ತಿಂಗಳ ಟ್ರೈನಿಂಗ್ ಕೊಟ್ಟಿರ್ತಾನೆ ನಾವು. ನೋಡಿಲಿ ಯಾವುದು ಏನು, ಯಾವುದು ಪ್ರೆಷರ್ ಇದ್ದೇನು, ಗ್ಯಾಸ್, ಅದು ಇದು, ಬಿಸಿ ನೀರು, ಏನೇನೋ ಅಲ್ರಾಮು. ನೋಡಿಲಿ ಇದು ಯಾವ್ದಾದ್ರು ಸೈರನ್ ಬಂದಾಗ ಅದು ನೋಡಿ. ಇದು ಈಗ ಮೆಸೇಜ್ಗಳು ರಿಸೀವ್ ಮಾಡ್ತಾರೆ ಗೊತ್ತಾ, ಡೈರೆಕ್ಟ್ ಫೋನ್ ಕಾಲೆಲ್ಲ ಮಾಡೋಕ್ಕಾಗಲ್ಲ ಸಮುದ್ರ ಮಧ್ಯೆ ಇದ್ದಾಗ. ಸೊ ಅವಾಗ ಈ ಕೋಡ್ ಮೆಸೇಜ್ಗಳು ಇರ್ತಾವಲ್ಲ, ಅಂದರೆ ಕೋಡ್ಗಳ ಮೂಲಕ ವಿಷಯಗಳನ್ನ ತಿಳ್ಕೊಳ್ಳೋದು. ಅದೇ ಬಹುಶಃ ಇದೇ ರೂಮ್ ಅದು ನೋಡಿ, MCO ಅಂತ. ಸರಿನಾ? ಇದೆಲ್ಲ ಆಫೀಸರ್ಸ್ ಕ್ಯಾಬಿನ್, ಜೂನಿಯರ್ ಆಫೀಸರ್ ಕ್ಯಾಬಿನ್ಗಳು. ವಾವ್, ಇಲ್ಲಿ ನೋಡಿ ಎಷ್ಟು ಕರ್ಕಶವಾಗಿರ್ಬೋದು, ನೀವೇ ಲೆಕ್ಕ ಹಾಕಿ. ಇಂಜಿನ್ ರೂಮ್, ವಾವ್ ಸೂಪರ್. ಸೀರಿಯಸ್ಲಿ ಇದು ಎಷ್ಟು ಪವರು ಅದೆಲ್ಲ ನಾನು ಬಹುಶಃ ಗೂಗಲಲ್ಲಿ ಹುಡುಕಿ ಸಿಕ್ಕಿದ್ರೆ ಹಾಕ್ತೇನೆ ಸ್ನೇಹಿತರೆ. ನೋಡಿ ಎಷ್ಟೊಂದು ಬಟನ್ಗಳು. ನಮ್ಗೆ 1, 2, 3 ಇದ್ದಿದ್ದಾಗಲೇ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲಿ 1000 ಬಟನ್ಗಳು, 1000 ಬೋಲ್ಟ್ಗಳು ಇದ್ದಾವೆ. ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನೋಡಿ. ವಾವ್, ಇದ್ರ ಹೆಸರು ಬಂದು INS ಚಾಪಲ್. ಬಹುಶಃ ಇದು ಆಕ್ಚುಯಲ್ ಫೋಟೋ ಇರ್ಬೋದು ಇದರದ್ದೇ. ಸೊ ಇಲ್ಲಿ ನೋಡಿ, ಇದು ಟರೆಟ್ ಗನ್. ಈಗ ಆ್ಯಕ್ಚುಲಿ ಡಿಫ್ರೆಂಟ್ ಇರುತ್ತೆ, ಇದಕ್ಕೆ ಟರೆಟ್ ಗನ್ ಅಂತ ಹೇಳ್ತಾರೆ. ಇದು 2 ಸಹ. ಮತ್ತು ಇದು ಮೇಯ್ನ್ ಗನ್, ಇದು ಟರೆಟ್, ಇದು ಮೇಯ್ನು. ಮತ್ತು ಇಲ್ಲಿ ಇದು ಆ್ಯಂಕರು. ಇದು ಸೊ ಇಲ್ಲಿ ಆ ಕಡೆ ಈ ಕಡೆ ಮೂಮೆಂಟ್. ಇದು ಶಿಪ್ ನೋಡಿ, ರೈಟ್ ಲೆಫ್ಟ್. ಇಲ್ಲಿ ಉದ್ದದವ್ರಿಗೆ ಅಷ್ಟೇ ಇಲ್ಲಿ ಇರ್ಬೋದು, ಇರೋಕ್ಕಾಗತ್ತೆ ನೋಡಿ.
ಇಲ್ಲಿ ನೋಡಿ ಹಿಂಗೆ ಮಾಡ್ಬೇಕು. ಸೊ ಈ ಥರ ಇದೇನಂದರೆ ವಾಚಿಂಗ್ ಟವರ್ ಅಂತ. ಅಂದರೆ ನೋಡಿ ಇಲ್ಲಿಂದ ನಿಮಗೆ ಎಲ್ಲ ಸುತ್ತ ವ್ಯೂ ಕಾಣುತ್ತೆ ನೋಡಿ. ಸೊ ಇದರಿಂದ ನೋಡಿ, ಸೊ ಇದು ಇಲ್ಲಿ ಕಾಣ್ತಾ ಇರೋ ವಾವ್. ಸೊ ಇಲ್ಲಿನ ಥರ ಈ ಚೇರಲ್ಲಿ ಕೂತು ವಾಶ್ ಮಾಡಬೇಕು ಒಬ್ಬರು. ಸ್ನೇಹಿತರೆ, ಇದೇನಂತ ಗೊತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ. ಬಹುಶಃ ಮಿಸೈಲ್ ಲಾಂಚರ್ ಇರ್ಬೋದು, ಕನ್ಫರ್ಮ್ ಇಲ್ಲ. ಇಲ್ಲಿ ನೋಡಿ, ಅದು ಬಹುಶಃ ರಾಡಾರ್ ಇರ್ಬೋದೇನೋ, ಗೊತ್ತಿಲ್ಲ. ಜಸ್ಟ್ ಗೆಸ್ಸಿಂಗ್. ನೋಡುವ, ಯಾರಾದರೂ ಕಮೆಂಟಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕರೆಕ್ಟಾಗಿ ಒಂದು ಪಾಯಿಂಟಲ್ಲಿ ಬಿಸಿಲು ಬೀಳ್ತಾ ಉಂಟು. ಸಚ್ ಅ ಬ್ಯೂಟಿಫುಲ್ ಪಾಯಿಂಟ್. ನೋಡಿಲಿ, ಟರೆಟ್ ಗನ್ ಅಂತ ಹೇಳಿದ್ನಲ್ಲ, ಇದೆ. ಬುಲೆಟ್ ಇದೆ ಒಳಗಡೆ. ಅಂದರೆ ಟರೆಟ್ ಅಂದರೆ ಹೊರಗಡೆದು ವ್ಯೂ ನೋಡಿ, ಯಾವ ಕಡೆ ಏನು ಎನಿಮಿ ಬರ್ತಾ ಇದ್ರೆ ಆ ಕಡೆ ಇದನ್ನು ತಿರುಗಿಸಿ ಫೈರ್ ಮಾಡ್ತಾರೆ. ಸೊ ಇದು ಟರೆಟ್ ಗನ್. ಎಸ್, ಇದು ಟಾರ್ಪಿಡೋ ಲಾಂಚರ್. ನೋಡಿಲಿ, ಅದಕ್ಕೆ ಗೈಡರ್ ಅಂತ ಹೇಳ್ತಾರಲ್ಲ, ಅಂದರೆ ಅದು ಹೇಗೆ ಟ್ರೈನ್ಗಳಿಗೆಲ್ಲ ಪಟ್ಟಿ ಇರುತ್ತೆ, ಅದೇ ಥರ ಲಾಂಚ್ ಆಗಲಿಕ್ಕೆ ಇದು ಪಟ್ಟಿ ನೋಡಿ. ಇದಕ್ಕೆ ಟೋಟಲ್ 3 ಪ್ರೊಫೈಲರ್ಸ್ ಇದೆ, ನೋಡಿದ್ರಾ? ಅದಕ್ಕೆಲ್ಲ 3 ಇಂಜಿನ್ ಇತ್ತು ಅನ್ಸುತ್ತೆ ಬಹುಶಃ. ನೋಡಿ, ಈಗೆಲ್ಲ ಇದು ತುಂಬ ಸುಧಾರಿತ ಇದರಲ್ಲಿ ಬರುತ್ತೆ, ಬಟ್ ಅವಾಗಿದ್ದ ಟೈಮ್ ಹೀಗಿತ್ತು. ಸೊ ಹಳೆ ಇತಿಹಾಸಗಳ ಬಗ್ಗೆ ಇಲ್ಲೆಲ್ಲ ಹಾಕಿದ್ದಾರೆ. 2ನೇ ಮಹಾಯುದ್ಧ, ಭಾರತ ಗೋ ವಿಮೋಚನೆ, ಇಂಡೋ ಪಾಕ್ ಯುದ್ಧ. ಸೊ ಇದೆಲ್ಲ ಕೂಡ ಬಹುಶಃ ಇದು ಈ ಒಂದು ಶಿಪ್ಪು ಅಥವಾ ಈ ನೇವಿಗಳ ಬಗ್ಗೆ ಇಲ್ಲಿದೆ. ಪರ್ಟಿಕ್ಯುಲರ್ ಆಗಿ ಈ ಶಿಪ್ ಬಗ್ಗೆ ಇದಾಗ ಗೊತ್ತಿಲ್ಲ ನನಗೆ. ಸೊ ಇನ್ಫಾರ್ಮೇಷನ್ಸ್. ಇದು INS ಚಪಲ್, ಬಟ್ ಇಲ್ಲಿ ಚಪಲ್ ಇದು ಯಾವುದು ಇನ್ಫಾರ್ಮೇಷನ್ ಇಲ್ಲ. ಸೊ ಗಮನಿಸ್ಬೋದು ನೀವು.